ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ನೀವೇ ತೆಲ್ತೀರಾ ಹಾಸ್ಯದ ಗುಂಗಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಳಿ ಇದು ಗಿಲಿ 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 ಪಾಲಿಟಿಕ್ಸ್. ನಮಸ್ಕಾರ. ರಾಜಕೀಯ ಸುದ್ದಿಗಳಿಗೆ ಹಾಸ್ಯದ ಡಿಚಿ ಕೊಡುವ ಕಾರ್ಯಕ್ರಮವೇ ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಬಂಡೆಯವರ ರಾಜಕಾರಣದಲ್ಲಿ ಸಂಪುಟ ವಿಸ್ತರಣೆ ಆಗಿದೆ. ಇದು ಸಂಪುಟ ವಿಸ್ತರಣೆನೋ ಅಥವಾ ಸಂಕಟ ವಿಸ್ತರಣೆನೋ ಗೊತ್ತಿಲ್ಲ. ಇದರಿಂದ ಎಷ್ಟು ಜನಕ್ಕೆ ಖುಷಿಯಾಗಿದೆ, ಎಷ್ಟು ಜನಕ್ಕೆ ದುಃಖ ಆಗಿದೆ, ಎಷ್ಟು ಜನಕ್ಕೆ ಸಂಕಟ ಆಗಿದೆ, ಎಷ್ಟು ಜನಕ್ಕೆ ಸಂತೋಷ ಆಗಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಇದನ್ನು ಹೇಳೋದಕ್ಕೆ ನಮ್ಮ ಹೌದು ಹುಲಿಯ ಟಗರು ರಾಮಯ್ಯ ಅವರು ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಟಗರು ಟಗರು ಏಯ್ ಬಾಯ್ ಬಾಯ್ ಮಾಡ್ತಿದ್ದೀರಾ ಎಲ್ಲರಿಗೂ? ಮಾಡಿ ತುಂಬಾ ದಿನ ಆಯ್ತಲ್ಲ. ಏಯ್ ಒಳ ತಿನ್ನೋಡು ಕಪಾಲ್ಕೆ ಅಲ್ಲಪ್ಪ. ನಾನು ನನ್ನ ರಿಟೈರ್ಡ್ ಲೈಫ್ನ ರಿಸ್ಕ್ ಇಲ್ಲದೆ ರೆಸ್ಟ್ ತಿನ್ಕೊಂಡು ಆರಾಮಾಗಿದ್ದೀನಿ. ಏನಕ್ಕೆ ಕರೆಸ್ತೆ ನನ್ನ? ತುಂಬಾ ವಿಚಾರ ಮಾತಾಡೋದಿದೆ, ಅದಕ್ಕೆ ಬಲ್ಲಿ ಮನೇಲಿ ಫ್ರೀ ಆಗಿ ಕೂತಿದ್ರೇನೋ ಅಂತ ಕರೆದೆ. ಏಯ್ ಎಲ್ಲಿ ಕೂತ್ಕೊಳ್ಳೋದು? ಸಂಪುಟ ವಿಸ್ತರಣೆ ಆಗ್ಬಿಟ್ಟು ಈಗ ಏನೇ ಕೆಲವರು ನಮಗೆ ಸಿಕ್ತು, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ಇದೊಂದು ರೀತಿ ಸಂವಿಧಾನ ಮಾದರಿ, ಎಲ್ಲಾ ವರ್ಗಕ್ಕೂ ಸಮಾನನೆ ಕೊಟ್ಟಿದ್ದಾರೆ ಅಂತಾರೆ. ಹೌದು ಇನ್ ಕೆಲವರು ನಿಮ್ಮ ಬಣ, ನಮ್ಮ ಬಣವೇ ಇರಲಿಲ್ಲ, ಯಾಕೋ ನಿಮ್ಮ ಬಣದವ್ರಿಗೆ ಯಾವ್ದು ಸಚಿವ ಸ್ಥಾನ ಕೊಟ್ಟಿಲ್ವಲ್ಲ ಅಂತ ಒಬ್ಬೊಬ್ರು ಬೆಂಕಿ ಕಕ್ ಬರ್ತಾರೆ. ಹೌದು. ಆದ್ರಿಂದ ಕೆಲವರಂತೂ ನಮಗೆ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಬಂದು ಸ್ಟ್ರೈಕು, ಹಾರಾಟ, ತೂರಾಟ. ಕಪಾಲ್ಕ ಯಾಕೆ ತೂರಾಡ್ತಾ ಇದೀಯಾ? ಅದು ಬೆಳಬೆಳಗಿನ ಕುಡ್ತಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲಿಂದ ಕುಡಿಯೋದು ರಾಮಣ್ಣ ಅವರೇ? ಇರೋ ಬ್ರ್ಯಾಂಡ್ಗಳಲ್ಲಿ ಕೆಲವು ಬ್ರ್ಯಾಂಡ್ಗಳನ್ನ ಬ್ಯಾನ್ ಮಾಡಿಬಿಟ್ಟಿದೆಯಲ್ಲ ನಿಮ್ಮ ಸರ್ಕಾರ. ನಿಮ್ಮಂಥವ್ರು ಪಾಪ ಕುಡುಕರು ಕುಡಿದು ಧೂಮ್ರಪಾನ ಮಾಡಿ ಕೆಲವೊಂದು ಬ್ರ್ಯಾಂಡ್ಗಳು ಯಾಕಂತ ಕೇಳಿಸ್ಕ, ಹೇಳಿ ಅದು ಕಲರ್ ಮಿಕ್ಸ್ ಮಾಡ್ತಾ ಇದ್ರಂತೆ. ನಮಗೆ ಗೊತ್ತಿಲ್ಲದೆ ಹಂಗೆ ಕುಡಿದು ಬಿಡ್ತಾ ಇದ್ದೀರಿ. ಅದಕ್ಕೆ ಅದು ಕುಡಿದು ಅವು ಇವು ಪ್ರಾಬ್ಲಮ್ ಬರ್ತದೆ ಅಂದ್ಬಿಟ್ಟು ಕೆಲವೊಂದು ಬ್ರ್ಯಾಂಡ್ಗಳಿಗೆ ನಿಷೇಧ. ನಿಮ್ಮ ಒಳ್ಳೇದಕ್ಕೆ ಅಲ್ವಾ? ಅಂದ್ರೆ ಕಪ್ಪಳೆ ತಟ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಇಷ್ಟೊತ್ತಿಗೆ ಕುಡುಕ್ ಬಂದಿದ್ದಿಲ್ಲ, ಕುಡುಕ್ ನನ್ನ ಮಗ ಅಂತ. ಅಲ್ಲ, ನಮ್ಮ ಬ್ರ್ಯಾಂಡ್ ಯಾವುದು ಕಮ್ಮಿಗೆ ಸಿಕ್ತಿತ್ತು ಒಳ್ಳೆ ಕಿಕ್ ಹೊಡಿತಿತ್ತು, ಅದೇ ಹಳೆ ಕೋತಿನೇ ಸ್ಟಾಪ್ ಮಾಡ್ಬಿಟ್ರಲ್ಲ ನೀವು. ಹಳೆ ಕೋತಿ ಕುಡಿದು ಕೋತಿ ತರ ಆಗ್ಬಾರ್ದು ಅಂತ ಅದನ್ನೆಲ್ಲ ಬ್ಯಾನ್ ಮಾಡಿರೋದು. ಈಗ ಬೇರೆ ಎಣ್ಣೆಗೂ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ರೇಟು. ಸ್ವಲ್ಪ ಕಮ್ಮಿ ಕುಡಿ, ಇಲ್ದಾರ ಕುಡ್ತಾನೆ ಬಿಟ್ಬಿಡು. ಹೆಂಗ್ ಬಿಟ್ಬಿಡೋದು? ನಾವು ಬಿಟ್ಬಿಟ್ರೆ ನೀವು ಸರ್ಕಾರ ಹೆಂಗ್ ನಡೆಸ್ತೀರಾ? ಕೇಳಿಲ್ವೇನೆ ಶಾಂತಿ ಕ್ರಾಂತಿ ಸಾಂಗು? ಯಾವುದು? ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಕುಡಿದು ಸಾಯೋಕೆ. ಹುಡುಗರ ಜೊತೆ ನಾವು ಮಾತಾಡಬಾರ್ದು. ಈ ಪಾಯಿಂಟ್ ಟು ಪಾಯಿಂಟ್ ಆಗ್ತದೆ. ಹೊಡಿತೀನಿ ನೋಡು ಕಪಾಲ್ಗೆ. ಸರ್ ಎಲ್ ಸರ್ ನಿಮ್ಮ ಪವರು? ಅಲ್ಲ, ಈ ಸಂಪುಟ ವಿಸ್ತರಣೆಯಲ್ಲಿ ನಿಮ್ಮ ಮಾತ್ರ ನಡೀತದಲ್ಲ. ಹೇಗೆ ಅವರು ಕೊಡು ಅಂತ ಹೇಳಿದ್ರೆ ಕೊಡ್ತಾರೆ, ಅವರು ಕೊಡಬೇಡ ಅಂದ್ರೆ ಕೊಡಲ್ಲ ಅಂತಾರೆ. ಗ್ರೇಟ್ ಸರ್ ನೀವು. ಅದನ್ನ ಜೋರಾಗಿ ಹೇಳ್ಬೇಡ. ಯಾಕೆ? ನಮ್ಮ ಕಡೆಯವ್ರೆ ಬೇಜಾರಾಗ್ಬಿಟ್ಟವ್ರೆ, ನಮಗೆ ಕುಡ್ಸಿಲ್ಲ ಅಂತ ಅದನ್ನೆಲ್ಲ ಓಪನ್ ಆಗಿ ಕೇಳಬಾರ್ದು. ಇದಕ್ಕೆ ಉಲ್ಟಾ ಹೇಳ್ಬೇಕು ನಾವು. ಯಾವ ನೋಡಪ್ಪ, ನಾವು ಕೊಡ್ಸಿ ಅಂದಿದ್ದೀವಿ ಕೆಲವ್ರಿಗೆ, ಅದು ಆಪ್ಷನ್. ಹೈಕಮಾಂಡ್ ಕೊಟ್ಟಿರೋರು ಕೊಟ್ಟಿದೆ, ನಾವೆಲ್ಲರಿಗೂ ಕುಡಿ ಅಂತಾನೆ ಹೇಳಿದ್ದೀವಿ. ಆದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಷ್ಟೇ. ಏನು ಯೋಚನೆ ಮಾಡ್ತಾ ಇದೀಯಾ? ಇದ್ರಲ್ಲಿ ಏನೋ ಬೇರೆ ತರ ಮರ್ಮ ಇದೆ. ಬೇರೆ ತರ ಮರ್ಮನೂ ಇಲ್ಲ, ಕರ್ಮನೂ ಇಲ್ಲ. ಹೈಕಮಾಂಡ್ ಕರೆಕ್ಟ್ ಆಗಿ ಮಾಡಿದೆ. ಎಲ್ರು ಕೂಡ ಅತೃಪ್ತ ಶಾಸಕರು ಅಂದ್ಬಿಟ್ಟು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕನಕಪುರದ ಬಂಡೆಯವರು ಭೇಟಿ ಆಗ್ತಾ ಇದ್ದಾರೆ. ನಮ್ಮ ಹೈಕಮಾಂಡ್ನಿಂದ ಸರ್ಜಿವಾಲಾ, ಕುರ್ಚಿವಾಲಾ, ಬಂಡೇವಾಲಾ, ಹೈಕಮಾಂಡ್ ಎಲ್ಲರನ್ನೂ ಗುಡ್ಡೆ ಹಾಕ್ಬಿಟ್ಟು, ನೋಡ್ರಪ್ಪ
ನಾವು ರಾಜ್ಯ ಸರ್ಕಾರ ಒಳ್ಳೆ ಹೆಸರು ಬಂದಿದೆ. ನೀವು ರಾಜೀನಾಮೆ ಕೊಡ್ತೀನಿ ಅನ್ನೋದೇ ಆದ್ರೆ ಕೊಟ್ಬಿಟ್ಟು ಒಯ್ತಾ ಇರಿ. ವಿ ಡೋಂಟ್ ಕೇರ್. ಹೇಳಿಲ್ವಾ ಬಂಡೆಯವರು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಕೊಟ್ಬಿಟ್ಟು ಹೋಗಿ. ಸರ್ ಇದರಲ್ಲೆಲ್ಲ ನನಗೊಂದು ಡೌಟ್ ಹೊಡಿತದೆ. ನಿನಗೆಲ್ಲ ಎಲ್ಲರಿಗೂ ಡೌಟ್ ಯಾಕಂಡು ಹೇಳು. ಹೇಳ್ತೀನಿ ಕೇಳಿ. ಈ ಹೂ ಪಕ್ಷದ ರಾಜಾವಳಿ ಅವ್ರ ಮಗ ರೇಟ್ ಕೊಡದೆ ಸೀಟ್ ಫಿಕ್ಸ್ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದರೆ, ಜೊತೆಗೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಈ ಮರಿರಾಜ ಹುಲಿಯವರು ಮಾಡೋದು ಆರೋಪ. ಆರೋಪನಲ್ಲ, ಒಡತಿ ನೋಡೋ ಕಪ್ಪಲಿಗೆ ಆರೋಪ ಅಂದ್ರೆ ಸುಮ್ಮನೆ ಹೇಳೋದು, ಇವ್ರು ಹಿಂಗ್ ಮಾಡ್ಬಿಟ್ರಂತೆ ಹಂಗ್ ಮಾಡ್ಬಿಟ್ರಂತೆ ಅಂತ ಕಂತೆಗಳು. ಈ ಮರಿರಾಜ ಹುಲಿ ಅವ್ರು ಏನ್ ಮಾಡಿದ್ರು, ಸುಮ್ಮನೆ ಇದ್ಯಾಕ ಇವರಲ್ಲಿ ಒಗ್ಗಟ್ಟಾಗವ್ರೆ, ಸ್ವಲ್ಪ ಎಲ್ಲರನ್ನೂ ತುಂಡು ಮಾಡ್ಬಿಡೋ ಅಂದ್ಬಿಟ್ಟು ಎಲ್ಲ ರೇಟ್ ಇದ್ದವ್ರಿಗೆ ಸೀಟು, ಇಷ್ಟಿಷ್ಟು ಕೋಟಿ ಕೊಟ್ಟವ್ರಿಗೆ ಸೀಟು ಅಂತ ಹೇಳ್ಬಿಟ್ಟಾರೆ. ಕೋಟಿ ಕೊಡೋದಂತೆ ಅದು ಆಡಿಯೋದಲ್ಲಿ ಯಾರ್ಯಾರು ಕೋಟಿ ಕೊಟ್ಟರು ಅವ್ರಿಗೆ ಸಚಿವ ಸ್ಥಾನ ಅಂತ ಸುಮ್ಮನೆ ಅವರೇ ಮಾಡ್ಕೊಂಡು ಬಿಟ್ಬಿಡೋದು. ಇವೆಲ್ಲ AI ಪಾಯಿ ಅದರಿಂದ ಬಂದಿರೋದು. ಈಗ ದುಡ್ಡು ಕೊಟ್ಬಿಟ್ರು ಅಂತಾರಲ್ಲ, ಇವರು ರೆಸಾರ್ಟ್ ರಾಜಕಾರಣ ಮಾಡಿ ಬಾಂಬೆ ಮತ್ತೊಂದು ಕಡೆ ಮಗದೊಂದು ಕಡೆ ಎಲ್ಲ ಕಡೆ ಸುಟ್ಕೇಶ್ ಹೊತ್ಕೊಂಡು ರೆಸಾರ್ಟ್ ರಾಜಕಾರಣ ಮಾಡಿದವ್ರು ಯಾರು? ಹೂ ಪಕ್ಷದವರು. ಮತ್ತೆ ಅವರು ನಮ್ಗೆ ಹೇಳ್ಕೊಡ್ಬೇಕಾ, ಅದೇನೋ ಆಪರೇಷನ್ ಅಂತೇಳಿ ಆಪರೇಷನ್ ಮಾಡ್ಕೊಂಡು ಎಲ್ಲ ಹೊಟ್ಟೋದ್ರು. ನಾವು ಗ್ಯಾರಂಟಿ ಅಂತೇಳಿ ಸುಭದ್ರವಾದ ಸರ್ಕಾರ ಕೊಟ್ಟಿದ್ದೀವಿ. ಅದರಿಂದ ಕೆಲವು ಸಣ್ಣ ಪುಟ್ಟ ಇರ್ತವೆ. ಈಗ ನೋಡಪ್ಪ, ಒಬ್ರು ಪೌರ ಕಾರ್ಮಿಕರ ಮಗ ಇವತ್ತು ಸಚಿವರಾಗಿದ್ದಾರೆ. ಬಹಳ ಸಂತೋಷ ಆಗೋಯ್ತು. ಸಂವಿಧಾನದ ಆಶಯದಲ್ಲಿ ಹೌದು, ಅವ್ರು ಸಚಿವರಾಗಿದ್ದಾರೆ ಅಂದ್ರೆ ಖುಷಿ ಅಲ್ವಾ? ಬಹಳ ಸಂತೋಷ ಸರ್. ಮತ್ತೆ ಅವ್ರೇನು ಸೂಟ್ ಕೇಸ್ ತಂದು ಕೊಟ್ಟಿದ್ರ? ಮಾಯಿಗೊಂಡದವರು ಸೂಟ್ ಕೇಸ್ ತಂದು ಕೊಟ್ಟಿದ್ರ? ಪಾಪ ಎಲ್ಲ ಬಡವ್ರ ಮಕ್ಕಳು ಅವರೆಲ್ಲ. ನಮ್ಮ ವಿಜಯನಗರದಲ್ಲಿ ಸತತವಾಗಿ ಸೋಲಿಲ್ಲದ ಸರ್ದಾರರಾಗಿ. ಅದೇ ಲವ್ ಕೃಷ್ಣ ಅಂದ್ರೆ ಪ್ರಿಯಾ ಕೃಷ್ಣ ಅವರು ಅವ್ರ ತಂದೆಯವರು ಪಾಪ ಅಷ್ಟು ಬಾರಿ ಗೆದ್ದಿದ್ದಾರೆ. ಅವರು ನಮಗೆ ಬೇಕಾಗಿತ್ತು ಸಚಿವ ಸ್ಥಾನ ಅಂದ್ರು. ಖಂಡಿತ ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಆಕಾಂಕ್ಷಿಗಳು. ಆದ್ರೆ ಎಲ್ಲರನ್ನೂ ಮನವೊಲಿಸ್ತಾ ಇದೀವಿ. ಯಾಕಂದ್ರೆ ಅವರೆಲ್ಲ ಸುಭದ್ರವಾಗಿರ್ತಕ್ಕಂಥ ಪಿಲ್ಲರ್ಗಳು. ಅದಕ್ಕೆ ಎಲ್ಲರನ್ನೂ ಮನವೊಲಿಸ್ತಾ ಇದೀವಿ. ನೀವೇನೋ ಮನವೊಲಿಸ್ತಾ ಇದ್ದೀರಾ, ಆದ್ರೆ ಇದು 2028ರಲ್ಲಿ ನಮ್ಮ ಬಂಡೆ ಅವ್ರಿಗೆ ಪ್ರಾಬ್ಲಮ್ ಆಗಲ್ವಾ? ಟ್ರಬಲ್ ಶೂಟರ್ಗೆ ಟ್ರಬಲ್ ಆಗಲ್ವಾ ಸರ್? ಯಾವ ಟ್ರಬಲು ಇಲ್ಲ, ತ್ರಿಬಲು ಇಲ್ಲ. ಇಲ್ಲಿರೋದು 1 ವರ್ಷ ಸರ್ಕಾರ, 1.5 ವರ್ಷ ಅಷ್ಟೇ ಇರೋದು. ಆಮೇಲೆ ನಿಗಮ ಮಂಡಳಿಗಳಿದೆ, ಕೆಲವರು ಅತೃಪ್ತರಿಗೆ ಅದನ್ನು ಕೊಡ್ತೀವಿ. ಆಮೇಲೆ ಇವಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದಷ್ಟು ಮಹತ್ವದ ಬದಲಾವಣೆಗಳೇನೋ ಆಗ್ತಾ ಇದೆ. ಅಂದ್ರೆ ಇನ್ನೊಂದು ಸೀಟ್ ಉಳಿದಿದೆ ಲೇಡೀಸ್ ಕೋಟಾದಲ್ಲಿ. ಸರ್ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಲೇಡೀಸ್ ಕೋಟಾ ಅಂತಿರಲ್ಲ, ಹೆಣ್ಣಿಗೆ ಸಮಾನತೆ ಇಲ್ವಾ ಸರ್? ಹೆಣ್ಣಿಗೆ ಅಧಿಕಾರ ಬೇಡವಾ ಸರ್? ಹೆಣ್ಣಿನೇನು ತುಳಿಬೇಕು ಅಂತ ಡಿಸೈಡ್ ಮಾಡ್ತೀರಾ? ಹೆಣ್ಮಕ್ಳ ಬಗ್ಗೆ ನೀನು ಹೇಳ್ಕೊಡ್ಬೇಕಾ? ಹೆಣ್ಮಕ್ಳ ಸಮಾನತೆ ಬಗ್ಗೆ ಹೇಳ್ಕೊಡ್ಬೇಕಾ? ನಾವು ಹೆಣ್ಮಕ್ಳಿಗೆ ಬೇಕಾದಷ್ಟು ಸೀಟ್ ಕೊಟ್ಟಿಲ್ವೇನಯ್ಯ? ಬೇಕಾದಷ್ಟು ಸೀಟು? ಯಾವ ಸೀಟು? ಬಸ್ ಸೀಟು. ಉಚಿತ ಪ್ರಯಾಣದಲ್ಲಿ ಎಷ್ಟು ಜನ ಸೀಟ್ ಕೂತಿರ್ತಾರಲ್ವಾ, ಅದೇ ಸೀಟು ಇಲ್ಲೂ ಇರೋದು. ಗಂಡ್ ಮಕ್ಳು ಸೀಟಲ್ಲೂ ಬಂದು ಕೂತಿರ್ತಾರೆ. ಕೂತ್ಕೊಳ್ಳಿ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಲಿ 3 ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಕೊಟ್ಟಿರೋದು. 2,000 ರೂಪಾಯಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ಇರ್ಬೋದು, ರೇಷನ್ ಅಲ್ಲಿ ಅವ್ರದೇ ಬಹುಪಾಲು. ಆದ್ರಿಂದ ಹೆಣ್ಮಕ್ಳಿಗೆ ಲೋನ್ ಕೊಡೋದಿರ್ಬೋದು, ಮತ್ತೊಂದು ಎಲ್ಲ ಹೆಣ್ಮಕ್ಳಿಗೆ ಸಂಕಲ್ಪ ಮಾಡಿದೀವಿ. ಅದರಿಂದ ಇವತ್ತು ಹೆಣ್ಮಕ್ಳಿಗೆ ನಮ್ಮ ಕೈ ಪಕ್ಷ ಪ್ರಾತಿನಿಧ್ಯ ಕೊಟ್ಟಿದೆ. ಪ್ರಾತಿನಿಧ್ಯ. ಕನ್ನಡದಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ, ಇಂಗ್ಲಿಷ್ಲಿ ಹೇಳ್ಬೇಕು ನಿನಗೆ. ಅದೆಲ್ಲ ಈ ಕೈ ಪಕ್ಷದವ್ರ ಪಿತೂರಿ. ಎಕ್ಸಾಕ್ಟ್ಲಿ ಕರೆಕ್ಟ್. ಇದು ಕೈ ಪಕ್ಷದವ್ರದೇ ಕೈವಾಡ. ಅವರೇ ಹೋರಾಟ ಮಾಡ್ತಿದ್ದು. ನನ್ನ ಕೈ ಪಕ್ಷ ಅಂದ. ಕೈ ಪಕ್ಷ ಅಂದ್ರೆ ಅದು ನನಗೆ ನಮ್ಮ ಪಕ್ಷದ ಹೆಸರು ಹೇಳಿ ಬಾಯಿಗೆ ಬಂದ್ಬಿಡುತ್ತೆ. ಇದು ಕೈ ಪಕ್ಷ ಅಲ್ಲ, ಟಂಗ್ ಟ್ವಿಸ್ಟ್ ಆಗ್ಬಿಡ್ತು. ಹೂ ಪಕ್ಷ, ತೆನೆ ಪಕ್ಷದವ್ರು ಮಾಡ್ತಕ್ಕಂಥ ಕುತಂತ್ರಗಳು ಇವು. ಅಂದ್ರೆ ಬಂಡೆ ಅವರ ಮೇಲೆ ಈ 2 ಪಕ್ಷಗಳ ಪಿತೂರಿ ನಡೀತಾ ಇದೆ ಅಂತ ಹೇಳಿ. ನೋಡಪ್ಪ, ಬಂಡೆ ಅವ್ರಿಗೆ ರಾಜಕಾರಣ ಗೊತ್ತಿದೆ. ಆದ್ರಿಂದ ಇವರು ಸುಮ್ಮನೆ ನಮ್ಮ ಪಕ್ಷನ ಒಡೆದು ಬಿಡೋಣ, ಇದೇ ಸಂದರ್ಭ, ಬಂಡಾಯ ಇದ್ದವ್ರನ್ನೆಲ್ಲ ನಾವು ಕ್ಯಾಚ್ ಹಾಕೊಂಡ್ಬಿಟ್ಟು ನಮ್ದೇ ಸರ್ಕಾರ ಮಾಡ್ಬಿಡೋ ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ
ಅದು ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ. ಇಬ್ಬರ ಜಗಳ ಮೂರರ ಲಾಭ. ಲಾಭ ಇಲ್ಲವೇ ಇಲ್ಲ. ಇಬ್ರು ಜಗಳು ಇಲ್ಲ. ನಮ್ದೇನೋ ಮನೆ ಕುಟುಂಬ ನಾವು ಸರಿ ಮಾಡ್ಕೋತೀವಿ. ಈಗಲೂ ನಮ್ದೇ ಸರ್ಕಾರ 2028 ಎಲೆಕ್ಷನ್ಲಿ ನಾವೇ ಗೆಲ್ತೀವಿ, ನಾವೇ ಅಧಿಕಾರ ಹಿಡಿತೀವಿ, ನಾವೇ CM ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. ಹೈಕಮಾಂಡ್ ಯಾರು ಹೇಳುತ್ತೆ ಅವ್ರು CM. ಅಲ್ಲ ಆದರೂ ಸರ್ 28ಕ್ಕೆ ನೀವು CM ಆಯ್ತೀರಾ ಅನ್ನೋದು ನನಗೆ ಡೌಟು. ಯಾಕೆ ಹೇಳಿ, ನಿಮ್ಮ ಕಡೆಯವ್ರಿಗೆ ಸೀಟ್ ಕೊಟ್ಟಿಲ್ಲ ಅಂತ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡವ್ರು. ಯಾರು ಸೀಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಾನೇ ಸೀಟ್ ಕೊಟ್ಟಿಲ್ವೇನೆಯ ಬೇರೆಯವ್ರಿಗೆ. ನಾನೇ ಸೀಟ್ ಕೊಟ್ಟಿಲ್ವೇನೆಯ ಬೇರೆಯವ್ರಿಗೆ. ಮುಖ್ಯಮಂತ್ರಿ ಸೀಟ್ ಅಂತಂದೇ ಕೊಟ್ಬಿಟ್ಟಿದ್ದೀನಿ. ಹೌದು ಲಿಯಾ, ಸೈಲೆಂಟ್ ಆಗಿ ಎದ್ದು ಬಂದು ಕೂತ್ಕೊಳ್ಳಪ್ಪ ಅಂತ ಬಂಡೆಯವ್ರು ಕೂರಿಸ್ಲಿಲ್ವಾ? ಕೂರ್ಸಿದ್ರಾ? ನಾನೇ ಮಾದರಿ ಅಲ್ವಾ? ಖಂಡಿತ. ಅಂತ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿಲ್ವಾ? ಹೌದು. ಅದಕ್ಕೋಸ್ಕರ ಯಾರ್ಯಾರು ದಂಗೆ ಎತ್ತೀವಿ, ಬಂಡಾಯ ಹೇಳ್ತೀವಿ ಅನ್ನೋರೆಲ್ಲ ಶಮನ ಮಾಡ್ಕೊಳ್ಳಿ, ಥಂಡ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ, ನಮ್ಮ ಜನ ಮುಂದೊಂದು ದಿನಗಳಲ್ಲಿ ಕಾದ್ರೆ ನಿಮಗೂ ಅಧಿಕಾರ ಸಿಗುತ್ತೆ. ಬಂಡೆಯವ್ರು ಹೇಳಿದೇನಪ್ಪ, ಸುಮಾರು 4 ಎಲೆಕ್ಷನ್ ಇಂದ ಯಾವುದೇ ಅಧಿಕಾರಗಳನ್ನ ಮಾಡಿಲ್ಲ, ನನಗೆ ಯಾವುದೇ ಒಂದು ಪೋಸ್ಟಿಂಗ್ ಕೊಟ್ಟಿಲ್ಲ. ಇದುವರೆಗೂ ನಾನು ಕಾದಿದ್ದೇನೆ, ಕೆಲಸ ಮಾಡಿದ್ದೇನೆ. ವರ್ಕ್ ಈಸ್ ವರ್ಷಿಪ್, ಮೋರ್ ವರ್ಕ್ ಮೋರ್ ಎನಿಮೀಸ್, ನೋ ವರ್ಕ್ ನೋ ಎನಿಮೀಸ್ ಅಂತ ಕಾದದಕ್ಕೆ ಇವತ್ತು ನನಗೆ CM ಸ್ಥಾನ ಸಿಕ್ಕಿಲ್ವಾ? ನೀವು ಕಾಯಿರಿ, ಮುಂದೆ ಒಳ್ಳೆ ಸ್ಥಾನ ಸಿಗುತ್ತೆ. ಆದರೂ ಇದು ಅನ್ಯಾಯ ಸರ್. ಅಲ್ಲ ಸರ್, ಈ ಬಂಡೆ ಕಡೆಯವ್ರಿಗೆ ಯಾರ್ಯಾರು ಬೇಕೋ ಅವರು ಮಾತ್ರ ಕುರ್ಚಿ ಕೊಟ್ಬಿಟ್ಟು ನಿಮ್ಮ ಕಡೆಯವ್ರಿಗೆ ಕುರ್ಚಿನೇ ಕೊಟ್ಟಿಲ್ವಲ್ಲ ಸರ್? ಇದು ಖಂಡಿಸ್ತೀನಿ, ಅನ್ಯಾಯ, ಉದ್ಧಾರ ಆಗಲ್ಲ. ನೋಡು ಕಪ್ಪಲ್ಕೆ, ನಮ್ಮ ಕಡೆ, ನಿಮ್ಮ ಕಡೆ, ಆ ಕಡೆ, ಈ ಕಡೆ, ಮೇಲ್ಗಡೆ, ಕೆಳಗಡೆ, ಪಕ್ಕದ ಕಡೆ, ಹಿಂದ್ಗಡೆ, ಮುಂದ್ಗಡೆ, ಇದು ಯಾವ ಕಡೆನೂ ಇಲ್ಲ. ನಮ್ದೆಲ್ಲ ಒಂದೇ ಕಡೆ, ಕೈ ಸರ್ಕಾರದ ಕಡೆ, ಕೈ ಕಮಾಂಡ್ ಕಡೆ, ಗ್ಯಾರಂಟಿ ಕಡೆ, 2028ಕ್ಕೆ ಗೆಲ್ಲುವ ಕಡೆ, ಮುಖ್ಯಮಂತ್ರಿಗಳು ಯಾರಾದ್ರೂ ಆಗುವ ಕಡೆ. ಕೊಡ್ತಾರೆ ಒಡೆ. ಒಡ ತಿನ್ಕೊಂಡು ನೈಟಿ ಹಾಕ ಕೂತಿರೋ ನೀನು ಒಡ ತಿನ್ನೋಡು ಕಪ್ಪಲ್ಕೆ. ಆದರೂ ಸರ್, ಚಾಮರಾಜಪೇಟೆ ಸಮೀರ್ ಅವ್ರಿಗೆ ಬಗ್ಗೆ ಏನೇನೋ ಮಾತಾಡ್ತಿದ್ರೆ ನೋಡಿದ್ರೆ ಅವ್ರಿಗೆ ಒಂದು ಸೀಟು ನೋಡಯ್ಯ, ಇದರಲ್ಲಿ ನಮ್ಮ ಕೈವಾಡನೂ ಇಲ್ಲ, ಯಾರ್ದು ಇಲ್ಲ. ಹೈಕಮಾಂಡ್ ಹೇಳಿರೋರನ್ನ ಮಂತ್ರಿ ಮಾಡಿದೆ. ಚಾಮರಾಜಪೇಟೆ ಸಮೀರ್ ಅವರು ಬಂದಿದಾರಂತೆ, ಇಲ್ಲಿ ಕಳಿಸ್ತೀನಿ, ಅವ್ರ ಜೊತೆ ಮಾತಾಡ್ಕ ನಾನ್ ಮಾತಾಡಲ್ಲ ಅದು ವಿಷಯ. ಅಲ್ಲ ಸರ್, ಅವ್ರು ಏನು ಆಗ್ಲೇನೆ ದಾನ ಮಾಡೋರು, ಓದೋರ್ಗೆಲ್ಲ. ಈಗ ನೀನು ಅವ್ರು ಬಂದಾಗ 90 ಕಾಸು ಕೇಳಬೇಡ, ಮರ್ಯಾದೆ ಕಳ್ಕೊಬೇಡ. ಬರ್ತಿರ್ಬೇಕು. ಸಮೀರ್ ಬಂದಿದ್ದಾರನೆಯ, ಆಯ್ತಾಯ್ತು ಬರ್ತೀನಿ. ಸರಿ. ಅಲ್ಲ, ಏನು ರಾಮಣ್ಣವ್ರು ನಮ್ಮನ್ನು ಅಷ್ಟೊಂದು ಚೀಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, 90-30ಗೆಲ್ಲ ಕಾಸು ಕೇಳಕತ್ತಾ? ಛೇ ಕೇಳಿದ್ರೆ ಒಂದು ಕ್ವಾರ್ಟರ್ಗಷ್ಟೇ. ಏನಂತೀರಾ? ಸರಿ, ಹಿಂಗೋಗಿ ಹಂಗೆ ಬರ್ತೀನಿ, ನೀವು ಅಷ್ಟೇ ಹಿಂಗೋಗಿ ಹಂಗೆ ಬನ್ನಿ. ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ಸಿಗೋಣ. ಓಕೆ? ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ರಾಮಯ್ಯವ್ರು ಹೋದರು, ನಮ್ಮ ಚಾಮರಾಜಪೇಟೆ ಅವರು ಬರ್ತಿದ್ದಾರೆ. ಅವರು ಬಿಡಿ, ಅವರು ಸಚಿವರು ಆಗೋಕ್ಕಿಂತ ಮುಂಚೆನೇ ಬೇಜಾರು ಬಂದವ್ರಿಗೆಲ್ಲ ಕಾಸು ಕೊಡೋರು, ಗಡ್ಡ ಸೋರ್ಬಿಟ್ಟು ಮಕ ಸೋರ್ಬಿಟ್ಟು. ಈಗ ನಾನು ಏನಾದ್ರು ಒಂಚೂರು ಮಾಡ್ಕೊತೀನಿ, ಎಲ್ಲಿ ಕಾಣ್ತಾನೆ ಇಲ್ಲ. ಬರಬೇಕು ನಿನ್ನ ಜನ್ಮಕ್ಕೆ ಇಷ್ಟಕ್ಕೆ ಕುಡ್ಕೊಂಡ್ಬಂದಿದ್ಯಾ? ದೇವ್ರ ಮಾಡ್ತದ ನಿಂಗೆ? ಸರ್, ದೇವ್ರು ಒಳ್ಳೇದು ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೆ ಸರ್ ನಿಮಗೆ ಸೀಟ್ ಸಿಕ್ತಲ್ಲ, ಆ ಖುಷಿಗೆ ಹಾಕೋಬಿಟ್ಟೆ. ಹಂಗಂದ ಜಾಸ್ತಿ ಕುಡಿಬೇಡ, ಎಲ್ಲ ಹೋಗ್ಬಿಡುತ್ತೆ. ನೀವು ಬಿರಿಯಾನಿ ಕೊಡಿಸ್ತೀರಲ್ಲ, ಕುಡಿತೀನಿ, ಬಿರಿಯಾನಿ ತಿಂತೀನಿ, ಹೊಟ್ಟೆ ಕರೆಕ್ಟಾಗಿರುತ್ತೆ. ಹೊಟ್ಟೆ ತುಂಬ ತಿನ್ಬೇಕ್ರಿ. ಹೊಟ್ಟೆ ಮನುಷ್ಯ ಹೊಟ್ಟೆ ತುಂಬ ತಿನ್ಬೇಕು. ಹೌದು. ಅದೇ ಮನುಷ್ಯತ್ವ. ಧರ್ಮ ಬೇರೆ. ಹೌದು. ಯಾರು ಕಟ್ಟಿರೋದು? ದೇಶ. ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು. ಸಾರೇ ಜಹಾನ್ ಸಚ್ಚ ಹಿಂದೂ ಸಿತ ಹಮಾರ. ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂದ್ರೆ ಮುಗಿದ್ಮೇಲೆ ಅಲ್ವಾ ನಿನ್ಗೆ ಒಂದಲ್ಲ 2 ಪ್ಲೇಟು ವಿತ್ ಅಂಡ ಮೊಟ್ಟೆ ಹಾಕಿ 2 ಇದೆ. ಬಿರಿಯಾನಿ ಇಟ್ಟಿದ್ದೀನಿ, ಒಂದು ನಾಟಿ ಕೋಳಿ ಪಲಾವ್, ಒಂದು ಮಟನ್ ಪಲಾವ್. ಹೊಟ್ಟೆ ತುಂಬ ತಿನ್ಬೇಕು. ಹೌದು ರೀ, ನಮ್ಮ ಜನ ಚೆನ್ನಾಗಿರ್ಬೇಕು. ಒಂದು ಬಿರಿಯಾನಿ ನನಗೆ, ಒಂದು ಬಿರಿಯಾನಿ ನನ್ನ ಹೆಂಡತಿಗೆ ತಗೊಂಡೋಗು. ಒಳ್ಳೇದಾಗ್ಲಿ. ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಯಾರ ಹೆಂಡತಿ? ನನ್ನ ಹೆಂಡತಿ. ಒಳ್ಳೇದಾಗ್ಲಿ. ಜನ್ಮಕ್ಕೆ ಅದು ನನ್ನ ಕೈಲಾಗ್ಲಿ. ಕಂಗಾಜೆ ಶಬರಾರ್ ಅಂತ ಅಲ್ಲಿ ಎಲ್ಲ ಕಡೆ ವೈರಲ್ ಸರ್ ನಿಮ್ದು. ಕಂಗ್ರಾಚುಲೇಷನ್. ಅದಕ್ಕೆ ನಿಮ್ಮ ಥರನೇ ನಾನು ಹೇಳ್ತಾ ಇದ್ದೀನಿ. ಏನು ಗೊತ್ತಾ ಸರ್? ಅದು ಸರ್ ಎಷ್ಟು ಖರ್ಚಾಯಿತು?
ಏನಿಲ್ಲ, ಚಿಕನ್ ಬಿರಿಯಾನಿಗೆ 180, ಮಟನ್ ಬಿರಿಯಾನಿ 320. ಸರ್ ಅದಕ್ಕಲ್ಲ ಸರ್, ಮತ್ತಿನ್ನದಕ್ಕೆ ಅದೇ ಸರ್ ಕುತ್ಕೊಳ್ರಲ್ಲ, ಈಗ ಸಚಿವ ಸ್ಥಾನಕ್ಕೆ ಎಷ್ಟಾಯ್ತು ಖರ್ಚು? ನಿನ್ನ ಜನ್ಮಕ್ಕೆ ದೇವ್ರ ಒಳ್ಳೆ ಮಾಡ್ತದ. ನ್ಯಾಯ ನೀತಿ ನಿಷ್ಠೆಯಿಂದ ದುಡ್ದಿರೋದು ರೀ. ನಾನು ಯಾವುದೇ ₹1 ಕಿಲುಬು ಖರ್ಚು ಕೊಟ್ಟಿಲ್ಲ. ನನ್ನ ನಿಷ್ಠೆನ ಗುರ್ತಿಸಿ ನನ್ನ ಹೈಕಮಾಂಡ್ ನಮಗೆ ಕೊಟ್ಟಿರುವಂತದ್ದು ನಮ್ಮ ರಾಮಯ್ಯ ಅವರ ಆಶೀರ್ವಾದ, ಬಂಡೆ ಅವರ ಆಶೀರ್ವಾದ, ನಮ್ಮ ಅಧ್ಯಕ್ಷರ ಆಶೀರ್ವಾದ ಎಲ್ಲರಿಂದ ರೀ. ಅದಕ್ಕೋಸ್ಕರ ನನಗೆ ಹೈಕಮಾಂಡ್ ಹೇಳಿದೆ, ನೀವೊಬ್ರು ಈ ತರ ಸ್ಥಾನಮಾನ ಇರ್ಲೇಬೇಕ್ರಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೊಟ್ಟಿಲ್ಲ, ನಾನು ದುಡ್ಡು ಕೊಟ್ಟಿಲ್ಲ, ನನಗೆ ಸೂಟ್ ಕೇಸ್ ಕೊಟ್ಟಿಲ್ಲ. ನಂದೊಂದು ಕೆಲಸ ನೋಡಿ ಹೈಕಮಾಂಡ್ ಕೊಟ್ಟಿರೋದ್ರಿ. ಅಲ್ಲ ಸರ್, ನನಗೊಂದು ಡೌಟು, ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಮಸಾಲೆ ದೋಸೆ ತಿನ್ಸಕ್ಕೆ ಏನಾರು ಕೊಟ್ರ ಅಂತ? ರೀ ಎಲ್ಲ ಸುಳ್ಳು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದು ನಡೆದಿಲ್ಲ. ಅಲ್ಲಿ ಮೊದಲೇ ಆಡಿಯೋ ಆಗಿರೋದು, ಯಾರೋ ಕ್ರಿಯೇಟ್ ಮಾಡಿರೋದು ಫೇಕ್ ಆಡಿಯೋ ಅಂತ ಹೇಳಿದ್ರು. ಸತ್ಯಾಂಶ ಗೊತ್ತಾಗಿದೆ. ಅಲ್ಲ ಸರ್, ಆದರೆ ಇದನ್ನ ನಾನು ಹೇಳ್ತಿರ್ಲಿಲ್ಲ, ರಾಮಯ್ಯ ಸರ್ ಹಂಗಂತ. ಹೌದು, ರಾಮಯ್ಯ ಅವ್ರು ಹೇಳಿದ್ರು ಅವೇನೇನೋ ಮಾತಾಡಿದ್ದಾನೆ ಅಂತ. ಎಲ್ಲ ಕಿವಿ ತುಂಬಿದ್ರು. ಆಮೇಲೆ ಹೋಗಿ ವಾಸ್ತವ ತೋರಿಸ್ತೀವಿ. ಆಮೇಲೆ ಬೆನ್ ತಟ್ಟಿದ್ರು. ನನಗೆ ಸಚಿವ ಸ್ಥಾನ ಸಿಕ್ಕಿದೆ, ಎಲ್ಲರ ಆಶೀರ್ವಾದ ಇದೆ. 2028ಗೆ ನಮ್ಮ ಸರ್ಕಾರ ಬರುತ್ತೆ, ಅವಾಗ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಕ್ಕಾಗತ್ತಾ? ಯಾರು ಮಾಡ್ತಾರೆ ಅವ್ರು ಆಗ್ತಾರೆ ಅಷ್ಟೇ. ಬಟ್ ನಾವು ಮುಖ್ಯಮಂತ್ರಿ ಅನ್ಕೋಬೇಕು. ಆಗ್ಬೇಕು ಬಿಡಿ, ನೀವು ಆಗ್ಬೇಕು ಬಿಡಿ ಸರ್. ನಿಮಗೆ ತುಂಬ ಸಪೋರ್ಟ್ ಇದೆ ಸರ್. ಯಾಕಂದ್ರೆ ಬಂದು ಜನಕ್ಕೆಲ್ಲ ದುಡ್ಡು ಕೊಡ್ತಿದ್ರಲ್ಲ, ಈ ಸೀಟ್ಗೂ ಏನಾದ್ರು ದುಡ್ಡು ಕೊಟ್ಬಿಟ್ರಲ್ಲ ಅಂತ. ನಿನ್ನ ಜನ್ಮಕ್ಕೆ ನೋಡ್ರಿ, ಆ ದೇವ್ರು ಹೇಳಿರೋದೇನಂತ, ನೀನು ಸಂಪಾದನೆ ಮಾಡು, ಆದ್ರೆ ಅದರಲ್ಲಿ ಸ್ವಲ್ಪ ಹಣನ ಜನರಿಗೆ ಖರ್ಚು ಮಾಡು, ಅವ್ರಿಗೆ ಊಟ ಹಾಕು, ಬಟ್ಟೆ ಕೊಡು, ಕಷ್ಟ ಇದ್ದಾಗ ನೆರವಾಗು ಅಂತ ನಮ್ಗೆ ದೇವ್ರು ಹೇಳಿರೋದು. ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ದೇವ್ರ ಕಾರ್ಯ ರೀ. ಆದ್ರೂ ಸರ್, ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಮಾಡಿದ್ರು, ಏನೇನೋ ಮಾಡಿದ್ರು, ಅದನ್ನೆಲ್ಲ ಹೆಂಗ್ ಸರ್ ಸಹಿಸ್ಕೊಂಡಿದ್ದೀರಾ? ಇದೆಲ್ಲ ನೋಡಿದ್ರೆ ಎಲ್ಲಿ ಬೇಕು ಅಲ್ಲಿಂದ ಎಲ್ಲ ನೀರು ಬರ್ತೈತೆ. ಸರ್ ಇರಿ, ಒರೆಸ್ಕೋತೀರಾ? ತಗೊಳ್ಳಿ ಸರ್. ನಿನ್ನ ಜನ್ಮಕ್ಕೆ ನಾನು ನಿಷ್ಠಾವಂತ ರೀ. ನನ್ನ ಮೇಲೆ ಏನು ಮಾಡಿದ್ರು ಗೊತ್ತಾ? ಒಳ್ಳೇದು ಮಾಡೋರಿಗೆ ಕೆಟ್ಟವ್ ಜಾಸ್ತಿ. ಅದಕ್ಕೆ ನಾನು ಅಚಲವಾಗಿದ್ದೆ. ಸಂತಿ ಕ್ರಾಂತಿ ಸಿನಿಮಾದಲ್ಲಿ ಒಂದು ಹಾಡು ಬಂದಿಲ್ಲ, ಇದ್ದರೆ ಇದ್ದರೆ ನಾವು ಸುಮ್ಮನಿದ್ದರೆ ಹಿಂದೆ ಹತ್ತುತ್ತಾರೆ ಅಯ್ಯೋ ಅಯ್ಯೋ. ಅದಕ್ಕೆ ನಾನು ಅದರಲ್ಲಿ ಇನ್ನೊಂದು ಸಾಂಗ್ ಇದೆ, ಯಾವುದು? ಲೈಕ್ ಎ ಟೈಗರ್. ನಾನು ಹೇಳಿದಿಷ್ಟೇ ನೋಡಿ, ನಾವು ನಿಷ್ಠಾವಂತರು. 34 ಸೀಟ್ ರೀ. 34 ಸಚಿವ ಸ್ಥಾನ, 33 ಆಗಿದೆ. ಇನ್ನೊಂದು ಸ್ಥಾನ ಲೇಡೀಸ್ಗೆ ಅಂತಾನೆ ಏನೋ ಮಾಡ್ತಾ ಇದ್ದಾರೆ. ನಾನು ಹೇಳುದು, ಯಾರಿಗೆ ಸೀಟ್ ಸಿಕ್ಕಿಲ್ಲ ಬೇಜಾರಾಗಬೇಡಿ, ಮುಂದೆ ನಿಮಗೂ ಸ್ಥಾನ ಸಿಗುತ್ತೆ. ಎಲ್ಲ ನಿಗಮ ಮಂಡಳಿ ಇದೆ, ಎಲ್ಲ ಚೆನ್ನಾಗಿ ಆಡಳಿತ ಮಾಡೋಣ. 2028ಗೆ ಯಾರ್ಯಾರು ಸೀಟ್ ಸಿಕ್ಕಿಲ್ಲ ಅವ್ರಿಗೆಲ್ಲ ಸಚಿವ ಸ್ಥಾನ ಗ್ಯಾರಂಟಿ. ಪಕ್ಷಕ್ಕಾಗಿ ದುಡಿಯೋಣ, ಕಂಜಾಕ್ಷನ್ ಬರೋದು ಅಂತ ಹೇಳೋಣ. ಬನ್ನಿ 2 ಬಿರಿಯಾನಿಗೆ. ಸರ್ ಬರ್ತೀನಿ ಮುಂಚೆ. ಥ್ಯಾಂಕ್ ಯು. ನೋಡಿ, ಕುಡಿಯೋದಕ್ಕೆ ಖರ್ಚು ಮಾಡಬೇಡ, ಮನೆ ಖರ್ಚು ಮಾಡು. ತಿಂಗಳ ರೇಷನ್ ತಗೊಂಡೋಗು. ಆಯ್ತು, ತಗೋ ಇನ್ನೂ ಸ್ವಲ್ಪ ಕುಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಬಜಾರ್. ಜಾಸ್ತಿ ಕುಡಿಬೇಡ. ನಿನ್ನ ಮಕ್ಕೆ ಏನು ಬೆಣ್ಣೆ ಥರ ಮನ್ಸು ನಮ್ಮ ಸಮೀರ್ ಅಣ್ಣಂದು. ಯಾವಾಗಲೂ ಅಷ್ಟೇ, ಕೊಡೋ ಕೈ ಕಾಳ್ದಂಗೆ ಕೊಡುತ್ತೆ. ಕೈ ತುಂಬ ದುಡ್ಡು ಕೊಟ್ಟರು. ಈ ಸಂಪುಟ ವಿಸ್ತರಣೆ ಬಗ್ಗೆ ಕೈ ಪಕ್ಷದವ್ರು ಕೇಳಿದ್ರೆ ಏನಿಲ್ಲ ಅಂತಾರೆ. ಅದೇ ಬೇರೆ ಪಕ್ಷದವ್ರನ್ನ ಕೇಳಿದ್ರೆ ಅವರು ಏನು ಸಂಕಟ ಅಂತ ಕರೆಕ್ಟಾಗಿ ಹೇಳ್ತಾರೆ. ಇದೀಗೆ ನಮ್ಮ ಉತ್ತರ ಕರ್ನಾಟಕದ ಹುಲಿಯವರು ಬರ್ತಿದ್ದಾರೆ. ಹುಲಿಯಾ ನಾನು ಹುಲಿಯ ಅಲ್ಲಲೇಪ, ಮತ್ತೆ ಸಿಂಹನಾ? ಸಿಂಹ ಅಲ್ಲಲೇಪ. ನಾನು ಹುಲಿಯ ಅಂದ್ರೆ ಅದು ರಾಮಾಯಣವ್ರು ಕೊಟ್ಟಾರ. ಹೌದು, ನಾನು ಅವರ ಹೆಸರು ಕಿತ್ಕೊಳಕ ರೆಡಿ ಇಲ್ಲ. ನಾನು ಉತ್ತರ ಕರ್ನಾಟಕದ ಹುಲಿ ಆದನಿ. ನಾನು ಗರ್ಜನೆ ಮಾಡೋ ಹುಲಿ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಗೊತ್ತಿಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಒಗ್ಗೋನಲ್ಲಪ್ಪ ನಾನು. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಅಡ್ಜಸ್ಟ್ಮೆಂಟ್ ಪಕ್ಷದಲ್ಲಿ ಅಂತೇಳಿ ನಾನು ಹೊರಬಂದವನು. ಪರಮ ಪೂಜ್ಯ ತಂದೆ ಮಗನಿಗೆ ನಾನು ಅಡ್ಜಸ್ಟ್ ಆಗಿಲ್ಲ. ಇದೆಲ್ಲ ನೋಡಿದ್ರೆ ಎಲ್ಲಿ ಬೇಕು ಅಲ್ಲಿಂದ ಎಲ್ಲ ನೀರು ಬರ್ತೈತೆ. ಯಾಕಪ್ಪ ಅಳ್ತಾ ಇದ್ದಿ? ಫೀಲಿಂಗು ಸರ್. ಯಾಕಪ್ಪ ಲವ್ ಫೇಲ್ಯೂರ್ ಆಯ್ತಿ? ನನಗೆ ಯಾವ ಫೀಲಿಂಗ್ ಇಲ್ಲಲೇಪ. ಅಲ್ಲ ಸರ್, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟು ಚೆನ್ನಾಗಿಲ್ಲ ಇದ್ದೀರಾ, ಆದರೂ ನಿಮ್ಮ ಪಕ್ಷದವ್ರೆ ನಿಮಗೆ ಸಪೋರ್ಟ್ ಮಾಡಲಿಲ್ವಲ್ಲ ಸರ್? ನೋಡಪ್ಪ, ಈಗ ನನ್ನ ಪಕ್ಷ ಅಂತ ಪಕ್ಷ ಇಲ್ಲ. ನಾನು ಸಪ್ರೇಟ್ ಸ್ಟಿಕ್ಕರ್ ಅಂಟಿ ಕುರ್ಚಿ ಹೊರಗಡೆ ಇಟ್ಟಾರ. ಆದ್ರೆ ಹೈಕಮಾಂಡ್ ನನ್ನ ಬಗ್ಗೆ ಒಲವೈತಿ. ನಾನು ಪಕ್ಷದವ್ರಿಗೆ ಸಪೋರ್ಟ್ ಮಾಡೀನಿ ಸರ್. ಈಗೇನೋ ಸ್ಟಿಕ್ಕರ್ ಅಂಟಿಸಿದ್ದೀರಾ ಸೀಟ್ಗೆ, ನೆಕ್ಸ್ಟು ಚೇರ್ನೇ ತೆಗೆದು ಹೊರಗಡೆ ಹಾಕ್ಬಿಡ್ತಾರೆ. ಹುಚ್ಚಪ್ಪ. ನಾನು ಬಕೆಟ್ ಹಿಡಿಯೋಂಗಿದ್ರೆ, ಇನ್ನೊಬ್ರಿಗೆ ಜೀವುಜೂರ್ ಅನ್ನಂಗಿದ್ರೆ ನಾನಿವತ್ತು ಯಾವುದೋ ಸ್ಥಾನಮಾನದಲ್ಲಿ ಇರ್ತಾಯಿತ್ತು. ಆದ್ರೆ ನಾನು ಯಾರಿಗೂ ಬಕೆಟ್ ಇಡೋನಲ್ಲ, ಜೀವುಜೂರ್ ಹೇಳೋನಲ್ಲ. ಪರಮ ಪೂಜ್ಯ ತಂದೆ
ಮಗನ್ನೇ ನಾನು ಹೊರಗಡೆ ಇಟ್ಟು ಬಂದವನು ನಾನು. ಇರಲಿ, ಒಳ್ಳೇದಾಗಲಿ. ಜಾಸ್ತಿ ಕುಡಿಬಿಡ್ಲೆ ತಮ್ಮ, ಆಯ್ತು ಆಯ್ತು. ಸರೇ ಕುಡಿಬೇಡ ನೀನು, ನರ್ರೇ ಹೋಗ್ಬಿಡ್ತೀನಿ. ಅಲ್ಲ ನಿಮ್ಮ ಮಾತು ಕೇಳಿ ಕುಡ್ದಿದ್ದೆಲ್ಲ ಹಿಡಿದಿತ್ತು. ಹೌದೇನು? ಮತ್ತೆ ಕುಡಿಬೇಡ, ಚಹಾ ಕುಡಿಲೆ, ಬೆಲ್ಲದ ಚಹಾ ಕುಡಿ. ಆಯ್ತು. ಓಕೆ, ಹೋಗಿ ಬನ್ನಿ ಸರ್, ಒಳ್ಳೇದಾಗಲಿ. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಇದನ್ನ ನಾವು ಮಾಡಿದ್ದು ತಮಾಷೆಗಾಗಿ, ಯಾರು ಆಟಕ್ಕೆ ತೊಗೋಬೇಡಿ, ಯಾವಾಗ ನಗಿಸ್ತಾರೆ ಅಂತ ಹೇಳ್ತಾ ಬರ್ತೀವಿ. ಮುಂದಿನ ವಾರ ಸಿಗ್ತಿದೆ. ಟಾಟಾ, ಬೈ ಬೈ, ಸಿ ಯು. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ